ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡ್ತೀರಾ? ಮಾತಾಡ್ತೀರಾ? ಮಾನ್ಯ ಅಧ್ಯಕ್ಷರೇ, ಪ್ರಥಮವಾಗಿ ತಮಗೆ ಏನು ಈ ಸ್ಥಾನ ಲಭ್ಯ ಆಗಿದೆ, ಅಧ್ಯಕ್ಷ ಸ್ಥಾನ, ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಹೇಳಿದರು, ಆ ಸೀಟಿಗೆ ತುಂಬಿದೆ ಅಂತಕ್ಕಂಥ ಮಾತನ್ನು ಹೇಳಿ ಮಾಡಿಸ್ದಂಗಿದ್ದಾರೆ. ಇವತ್ತು ನನ್ನ ಮಾತುಗಳನ್ನು ಮುಂದುವರಿಸೋದಕ್ಕೆ ಮುಂಚೆ ಮಾನ್ಯ ಹಿಂದಿನ ಸ್ಪೀಕರ್ ಅವರು, ಅಧ್ಯಕ್ಷರು ಖಾದರ್ ಅವರು ಬಹಳ ಕಾಟ ಕೊಟ್ಟಿದ್ದಾರೆ ನಮಗೆಲ್ಲ. ಅಲ್ಲ, ಬರೀ ನಿಮಗಷ್ಟೇ ಅಲ್ಲ, ನಮಗೂ ಕೊಟ್ಟಿದ್ದಾರೆ. ಒಂದು ದಿವಸ ಅಧ್ಯಕ್ಷರೇ, ತಮಗೂ ಗೊತ್ತಿದೆ ಅಂದ್ಕೊಳ್ತೀನಿ, 2:45 ಗಂಟೆ ಆಯಿತು. ಆ ಕಡೆ ಇಬ್ಬರೇ ಕೂತಿದ್ದು, ಈ ಕಡೆ ನಾನೊಬ್ಬನೇ ಕೂತಿದ್ದೆ. ಆದರೂ ಬಿಡಲಿಲ್ಲ. ನಾನು ಕೇಳಿದೆ, ಅಧ್ಯಕ್ಷರೇ ನಾಳೆ ತಗೊಳ್ಳಿ, ಅದೇನು ಪರವಾಗಿಲ್ಲ, ಏನು ಅಂಥದ್ದೇನು ಎಮರ್ಜೆನ್ಸಿ ವಿಷಯ ಏನಿಲ್ಲ, ನೀವು ನಾಳೆ ತಗೊಳ್ಳಿ ಅಂತ. ಬಿಡಲಿಲ್ಲ ಅವರು. 2:45 ಮಾಡಿ ಅದನ್ನು ಮುಗಿಸಿ ಆನಂತರ ಅಡ್ಜರ್ನ್ ಮಾಡಿದರು. ಆದರೆ ಒಂದು ಅವರಲ್ಲಿ ನಾನು ಕಂಡದ್ದು, ಭಾಳ ಜನರಿಗೆ ಅವರನ್ನು ಸ್ಪೀಕರ್ ಮಾಡಿದಾಗ ನಮ್ಮ ಪಕ್ಷದ ವತಿಯಿಂದ ಯಾರೂ ಒಪ್ಪಲಿಲ್ಲ ಸ್ಪೀಕರ್ ಆಗೋದಕ್ಕೆ. ಬಹುಶಃ ಯಾರು ನಮ್ಮ ಹಿರಿಯರು ಯಾರೂ ಒಪ್ಪಿರಲಿಲ್ಲ. ಆದರೆ ಖಾದರ್ ಅವರನ್ನು ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಬಂದಾಗ ಅವರಿಗೆ ಅನೇಕ ಕಾರಣದಿಂದ, ತಮಗೆಲ್ಲ ಗೊತ್ತಿದೆ ರಾಜಕಾರಣದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ, ಮಂತ್ರಿ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿ ನಮ್ಮ ಹೈಕಮಾಂಡ್ನವರು ಅವ್ರನ್ನ ಸ್ಪೀಕರ್ ಆಗಿ ಅಂತ ಹೇಳ್ತಾರೆ. ಅವರು ತಕ್ಷಣ ಒಪ್ಕೊಂಡಿದ್ದಾರೆ. ಆದರೆ ಒಂದು ಕಂಡೀಷನ್ ಹಾಕಿದ್ರು, ನನಗೆ ಮುಂದೆ 2 ವರ್ಷ ಆದಮೇಲೆ ಸ್ಪೀಕರ್ ಮಂತ್ರಿ ಮಾಡಬೇಕು ಅಂತಕ್ಕಂಥ ಕಂಡೀಷನ್ ಹಾಕಿದ್ರು ಅಂತ ಕೇಳಿದ್ದೇನೆ ನಾನು. ಅದೇ ರೀತಿ ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡು ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರು. ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ಭಾಳ ಜನರಿಗೆ ಒಂದಿಷ್ಟು ಅನುಮಾನ, ಯಾವ ರೀತಿ ನಡ್ಕೊಳ್ತಾರೆ, ಅನುಭವದ ಕೊರತೆ ಇದೆ ಅಂಥೇಳಿ ಭಾಳ ಜನರಿಗೆ ಅನುಮಾನ ಇತ್ತು ಅಂತ ಕಾಣಿಸುತ್ತೆ. ಆದರೆ ಆ ಅನುಮಾನಗಳನ್ನೆಲ್ಲ ದೂರ ಮಾಡಿ ಆ ಸ್ಥಾನಕ್ಕೆ ಅತ್ಯಂತ ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅಂಥೇಳಿ ಭಾಳ ಪ್ರಶಂಸೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಅನೇಕ ಬದಲಾವಣೆಗಳಂತಂದರು ಅವರು. ನನಗೆ ಹೇಳಿದರು ಒಂದು ದಿವಸ, ಕಾಮನ್ವೆಲ್ತ್ ಕಂಟ್ರೀಸಿಗೆಲ್ಲ ನಾನು ಸ್ಪೀಕರ್ಗಳ ಜೊತೆಯಲ್ಲಿ ಡೆಲಿಗೇಷನ್ಸ್ ಹೋದಾಗ ಅಲ್ಲೆಲ್ಲ ಆ ಸದನಗಳನ್ನು ನೋಡುವಾಗ ಎಷ್ಟೊಂದು ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಲ್ಲಿ, ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಅಲ್ಲಿ ಒಳಗಡೆ ಹಾಲ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಈ ರೀತಿ ಎಲ್ಲ ಅವರು ನೋಡ್ಕೊಂಡು ಬಂದು ಇಲ್ಲಿ ನಮ್ಮ ಸದನವನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತೇಳಿ ಒಂದಿಷ್ಟು ಫೇಸ್ ಲಿಫ್ಟ್ ಮಾಡಿದರು. ಆ ಫೇಸ್ ಲಿಫ್ಟು ಇವತ್ತು ನಿಜಕ್ಕೂ ಕೂಡ ಎಂಟ್ರೆನ್ಸಲ್ಲಿ ಬಾಗಿಲಲ್ಲಿ ಬರುವಾಗಲೇ, ವಿಧಾನಸೌಧಕ್ಕೆ ಬರುವಾಗ ಏನೋ ಒಂದು ರೀತಿ ಖುಷಿಯಾಗಿದೆ, ಸಂತೋಷವಾಗಿ ನಾವು ಒಳ್ಳೆಯ ಆರ್ಕಿಟೆಕ್ಚರ್ ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಗುತ್ತೆ. ಅದನ್ನು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತು ಪ್ರೋಟೆಮ್ ಸ್ಪೀಕರ್ ಆಗಿ ನಮ್ಮ ಜಿಲ್ಲೆಯವರು ಜಯಚಂದ್ರ ಅವರು, ನಮಗೆಲ್ಲ ಹಿರಿಯರು, ಬಹುಶಃ ಅವರು ಶಾಸಕನಾದಾಗ ನಾನಿನ್ನೂ ವಿದ್ಯಾರ್ಥಿ ಆಗಿದ್ದೆ ಅಂತ ಕಾಣಿಸುತ್ತೆ. ಅವರು ಪ್ರೋಟೆಮ್ ಸ್ಪೀಕರ್ ಆಗಿ ಇವತ್ತು ತಮ್ಮ ಆಯ್ಕೆಯನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಜಯಚಂದ್ರ ಅವರು ಇರಿತನ ಸಂತಾಪ ಸೂಚಕ ಮಾತ್ರ ಬಳಕೆ ಮಾಡ್ಕೊಂಡ್ರಿ ನೀವು ಅಂತ? ಇಲ್ಲ, ಅವರೆಲ್ಲ ಮಂತ್ರಿಗಳಾಗಿದ್ದವರು ಹಿಂದೆ, ಇನ್ನೂ ಕೂಡ ಅವಕಾಶಗಳಿದ್ದಾವೆ. ಯಾಕೆ ಆ ಥರ ಮಾತು ಹೇಳ್ತೀರ ನೀವು? ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅಲ್ಲಿ ಕುಂತವರು ಮುಖ್ಯಮಂತ್ರಿ ಆಗಿದ್ದಾರೆ. SM ಕೃಷ್ಣ ಅವರು ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಮುಖ್ಯಮಂತ್ರಿ ಆದರು, ಜಗದೀಶ್ ಶೆಟ್ಟರ್ ಆದರು. ಮುಖ್ಯಮಂತ್ರಿಗಳೇ ಆ ಮಾತು ಹೇಳಿದ್ದಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ ನೀವು. ಆದ್ದರಿಂದ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ತಮ್ಮ ಕುಟುಂಬ
ಬಹಳ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಆ ಭಾಗದಲ್ಲಿ ಇಡೀ ಜನರ ಪ್ರೀತಿಯನ್ನು ಗಳಿಸಿ ಒಂದು ಕೃಷಿ ಕುಟುಂಬ ಆಗಿ ಪೊಲೀಸ್ ಪಾಟೀಲ್ ಅಂತಕ್ಕಂಥ ಕುಟುಂಬ ಅದು ಹೇಗೆ ಬಂತೋ ಗೊತ್ತಿಲ್ಲ. ತಮ್ಮ ಮನೆತನದಲ್ಲಿ ಯಾರಾದರೂ ಪೊಲೀಸ್ ಆಗಿದ್ರೋ ಏನೋ ಗೊತ್ತಿಲ್ಲ ನನಗೆ. ಪೊಲೀಸ್ ಪಾಟೀಲ್ರು ಅಂತೇಳಿ ಆ ಕುಟುಂಬಕ್ಕೆ ಸಾಮಾನ್ಯವಾಗಿ ಜನ ಕರೀತಾ ಇರ್ತಕ್ಕಂಥದ್ದು. ತಮಗೆ ವಿಶೇಷವಾಗಿ ರೋಣದ್ ಗೌಡ್ರು ಅಂತಾರೆ, ತಮಗೆ ರೋಣದ್ ಗೌಡ್ರು ಅಂತ ಕರೆಯೋದು ತಮಗೆ. ಆದ್ರಿಂದ ಬಹಳ ಒಂದು ರೀತಿಯಲ್ಲಿ ಜನರ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಕೂಡ ಗಳಿಸ್ಕೊಂಡಿರ್ತಕ್ಕಂಥ ಕುಟುಂಬ. ನನಗೆ ತಮ್ಮ ಕುಟುಂಬದಲ್ಲಿ ಇಬ್ಬರು ನನಗೆ ಬಹಳ ಪ್ರೀತಿಯಿಂದ ನನ್ನನ್ನು ಕಾಣ್ತಾ ಇರ್ತದಂಥವರು ತಮ್ಮ BS ಪಾಟೀಲ್ ಸಾಹೇಬರು. ಅವರು ಮುಖ್ಯ ಕಾರ್ಯದರ್ಶಿಯಾಗಿ ರಾಜ್ಯದಲ್ಲಿ ಅನೇಕ ಬದಲಾವಣೆಗಳನ್ನು ತರೋದಕ್ಕೆ ಅವರು ಕೂಡ ಕಾರಣೀಭೂತರಾಗಿರ್ತಕ್ಕಂಥವ್ರು. ಇಲ್ಲಿ ಕೂತಿದ್ದಾರೆ ಇವತ್ತು ನಮ್ಮ ಅಫಿಷಿಯಲ್ ಗ್ಯಾಲರಿಯಲ್ಲಿ. ಅವ್ರನ್ನ ನಾವು ಬಿಡೋಂಗೇ ಇಲ್ಲ. ಮುಖ್ಯಮಂತ್ರಿಗಳು ಬೆಂಗಳೂರನ್ನು ಗ್ರೇಟರ್ ಬ್ಯಾಂಗ್ಳೂರು ಮಾಡುವಂಥ ಸಂದರ್ಭದಲ್ಲಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಮಾಡಬೇಕು ಅಂತೇಳಿ ಅವರನ್ನು ಆ ಸಮಿತಿಯಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಜೊತೆಗೆ RS ಪಾಟೀಲ್ರು, ನನಗಂತೂ ಅವ್ರನ್ನ ಕಂಡ್ರೆ ಅತ್ಯಂತ ಗೌರವ. ಲೋಕಸಭಾ ಸದಸ್ಯರಾಗಿ ಬಹುಶಃ ಎಂಥ ನಡತೆ ಅವ್ರದ್ದು ಅಂತ ಹೇಳಿದರೆ ನಾವೆಲ್ಲ ಅವರನ್ನು ಅನುಕರಣೆ ಮಾಡಬೇಕು ಅನ್ನುವಂಥದ್ದು. ಅವರನ್ನು ಕೂಡ ನಾನು ಸ್ಮರಿಸ್ಕೊಳ್ತೇನೆ ಇವತ್ತು. ತಾವು 89ರಲ್ಲಿ ಆಯ್ಕೆಯಾಗಿ ಬಂದ್ರಿ. ಅದೇ ಸಂದರ್ಭದಲ್ಲಿ ನಾನು ಕೂಡ 89ರಲ್ಲಿ ಆಯ್ಕೆಯಾಗಿ ಬಂದವನು. ವೀರೇಂದ್ರ ಪಾಟೀಲ್ ಸಾಹೇಬರು ಅಧ್ಯಕ್ಷರಾಗಿದ್ದರು. ನಾವೆಲ್ಲ ಆ ಸಂದರ್ಭದಲ್ಲಿ ಆಯ್ಕೆಯಾಗಿ ಬಂದವರು. ಅವತ್ತಿನಿಂದ ತಾವು 8 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೂ ಕೂಡ 4 ಬಾರಿ ಆಯ್ಕೆ ಆಗೋದಕ್ಕೆ ಮಾತ್ರ ಸಾಧ್ಯ ಆಗಿದೆ. ಆದರೆ ಯಾವತ್ತೂ ಕೂಡ ಸದನದಲ್ಲಿ ಆಗಲಿ ಹೊರಗಡೆ ಆಗಲಿ ತಮ್ಮ ಬಗ್ಗೆ ನಮ್ಮ ಎಲ್ಲ ಶಾಸಕರು ಕೂಡ, ವಿರೋಧ ಪಕ್ಷದವರು ಇರ್ಬೋದು, ನಮ್ಮವರು ಇರ್ಬೋದು, ಅತ್ಯಂತ ಗೌರವದಿಂದ ತಮ್ಮನ್ನು ಕಾಣುವಂಥ ರೀತಿಯಲ್ಲಿ ತಾವು ನಡ್ಕೊಂಡಿದ್ದೀರಿ. ಹಾಗಾಗಿ ತಮಗೆ ಈ ಸ್ಥಾನ ಸೂಕ್ತವಾಗಿ ಇದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಒಂದು ಮಾತು ನನಗೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರುಗಳು ಈ ಆಯ್ಕೆಗೆ ಭಾಗವಹಿಸಬೇಕಾಗಿತ್ತು. ನನಗೆ ಗೊತ್ತಿಲ್ಲ, ನಿಮ್ಮ ರಾಜಕಾರಣ ಸಮಸ್ಯೆಗಳ ಬಗ್ಗೆ ವಿರೋಧ ಮಾಡ್ತಕ್ಕಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು ಅದೆಲ್ಲ ಸ್ವಾಭಾವಿಕ. ಆದರೆ ಒಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡುವಾಗ ನೀವು ಹೊರಗುಳಿತೀರಾ ಅಂತ ಹೇಳಿದರೆ ನನಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ. ನೀವು ಆಯ್ಕೆ ಮಾಡಿ, ನೀವು ನಮ್ಮನ್ನು ವಿರೋಧ ಮಾಡ್ಬೋದು, ಸರ್ಕಾರವನ್ನು ವಿರೋಧ ಮಾಡ್ಬೋದು, ಅಥವಾ ಇಶ್ಯೂಗಳನ್ನು ವಿರೋಧ ಮಾಡ್ಬೋದು. ಆದರೆ ಆ ಪೀಠ, ತಾವು ಹೇಳಿದ್ರಿ ಈಗ ನಮಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು, ನಮಗೆ ಚರ್ಚೆ ಮಾಡೋದಕ್ಕೆ ಅಧಿಕಾರ ಕೊಡಬೇಕು, ಹಾಗೆ ಅಂತಕ್ಕಂಥ ಮಾತೆಲ್ಲ ತಾವು ಹೇಳಿದ್ರಿ, ಸಂತೋಷ. ಆದರೆ ಅವರನ್ನು ಆಯ್ಕೆ ಮಾಡುವಾಗ ನೀವು ಭಾಗವಹಿಸಿದ್ದಿದ್ರೆ ಇನ್ನೂ ಗೌರವ ತಮಗೂ ಬರ್ತಾ ಇತ್ತು, ಆ ಪೀಠಕ್ಕೂ ಕೂಡ ತಾವು ಗೌರವವನ್ನು ಕೊಟ್ಟಾಗ ಆಗ್ತಾ ಇತ್ತು ಅಂತೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇವತ್ತು ನಾವು ತಮ್ಮಿಂದ ನಿರೀಕ್ಷೆ ಮಾಡೋದೇನು, ಈ ಸದನವನ್ನು ಐತಿಹಾಸಿಕವಾದಂಥ ಸದನ ಇದು. ಕರ್ನಾಟಕದ ವಿಧಾನಸಭೆ ವಿಧಾನಮಂಡಲ ಅಂತ ಹೇಳಿದರೆ ಬೇರೆ ಬೇರೆ ರಾಜ್ಯದಲ್ಲಿ ಬಹಳ ಗೌರವ ಇದೆ. ಆ ಗೌರವವನ್ನು ಉಳಿಸ್ಕೊಂಡು ಈ ಸದನವನ್ನು ನಡೆಸುವಾಗ ಎಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನು ಕೊಡ್ತಕ್ಕಂಥದ್ದಾಗಬೇಕು ಅನ್ನುವಂಥದ್ದು. ಜೊತೆಗೆ ರಾಜ್ಯದ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಬರ್ತವೆ. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಒಂದು ಕಡೆ ಅಭಿಪ್ರಾಯ ಇಟ್ಕೊಂಡಿರ್ತದೆ, ವಿರೋಧ ಪಕ್ಷದವರು ಒಂದು ಕಡೆ ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ರಾಜ್ಯದ ಹಿತದೃಷ್ಟಿಯಿಂದ ಆ ಸಮಸ್ಯೆಯನ್ನು ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ ತಾವು ತಿಳಿಸ್ಬೇಕಾಗ್ತದೆ ಅನೇಕ ಸಂದರ್ಭದಲ್ಲಿ. ಹಾಗಾಗಿ ಆ ಪೀಠ ಅನ್ನುವಂಥದ್ದು ಅತ್ಯಂತ ದೊಡ್ಡ ಜವಾಬ್ದಾರಿಯಿಂದ ಇರತಕ್ಕಂಥ ಪೀಠ. ರಾಜ್ಯದ ದೃಷ್ಟಿಯಿಂದ ಇಡೀ ರಾಜ್ಯ ನೋಡ್ತಾ ಇರುತ್ತೆ, ಇಡೀ ರಾಜ್ಯದ ಜನತೆ ನಮ್ಮನ್ನು ನೋಡ್ತಾ ಇರುತ್ತೆ, ತಮ್ಮನ್ನು ನೋಡ್ತಾ ಇರುತ್ತೆ. ಯಾವ ರೀತಿ ತಾವು ತೀರ್ಪುಗಳನ್ನು ಕೊಡ್ತೀರಿ ಅನ್ನೋದನ್ನು ನೋಡ್ತಾ ಇರುತ್ತೆ. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಅಶೋಕ್ ಅವರು ಹೇಳಿದಾಗೆ 18 ಜನರನ್ನು ಸಸ್ಪೆಂಡ್ ಮಾಡಿದರು. ಯಾವ ಉದ್ದೇಶಕ್ಕೆ, ಅಂತ ಸಂದರ್ಭ ಯಾಕೆ ಬಂತು?
ಆ ಸಂದರ್ಭ ಬರೋದಕ್ಕೆ ಯಾರು ಕಾರಣರು, ಇದೆಲ್ಲ ಚರ್ಚೆ ಆಗಬೇಕಾಗ್ತದೆ. ಆದ್ರಿಂದ ಇಂಥ ಒಂದು ಆ ಪೀಠ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅತ್ಯಂತ ಗೌರವವಾಗಿರ್ತಕ್ಕಂಥ ಪೀಠವನ್ನು ತಾವು ಅಲಂಕರಿಸಿದಿರಿ. ಹಾಗಾಗಿ ತಮಗೆ ಶುಭವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಬಹಳ ಸಂತೋಷ ಆಗಿದೆ ನನಗಂತೂ. ತಾವು ಮಂತ್ರಿ ಆಗ್ಬೋದಿತ್ತು, ತಾವು ಮಂತ್ರಿ ಆಗೋದಕ್ಕೇನು ಕಷ್ಟ ಇರಲಿಲ್ಲ. ಆದರೆ ನಮ್ಮ ಹೈಕಮಾಂಡ್ನವರು ತಮ್ಮನ್ನು ಗುರುತಿಸಿದ್ದಾರೆ. ಯಾತಕ್ಕೆ ಗುರುತಿಸಿದ್ದಾರೆ ಅಂತ ಹೇಳಿದರೆ, ತಮ್ಮಲ್ಲಿರ್ತಕ್ಕಂಥ ಕೆಲವು ಶ್ರೇಷ್ಠವಾದಂಥ ಗುಣಗಳನ್ನು ನೋಡಿ ಸಮಾಧಾನವಾಗಿ ಇವರು ತೆಗೆದುಕೊಂಡು ಹೋಗ್ಬೋದು ಸದನವನ್ನು ಅಂತ ಹೇಳಿ ತಮ್ಮನ್ನು ಗುರುತಿಸಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತಮಗೆ ಶುಭವಾಗಲಿ. ತಮ್ಮ ಅವಧಿಯಲ್ಲಿ ಈ ಸದನಕ್ಕೆ ಅತ್ಯಂತ ಗೌರವ ಬರಲಿ ಅಂತ ಹೇಳಿ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.